ಲಡ್ಡುಗಳು ಅಂತ ನೋಡಿದಾಗ ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಬೂಂದಿ ಲಡ್ಡಿಗಿಂತ ಹೆಚ್ಚಾಗಿ ಈ ರವಾ ಲಡ್ಡನ್ನ ತುಂಬಾನೇ ಇಷ್ಟಪಡ್ತಾರೆ ಅಲ್ವಾ. ಸೊ ಇವತ್ತು ದೀಪಾವಳಿ ಸಿಹಿ ತಿಂಡಿಗಳ ಸಾಲಿನಲ್ಲಿ ತುಂಬಾನೇ ರುಚಿಯಾದ ರವಾ ಲಡ್ಡು ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ತುಪ್ಪವನ್ನ ಹಾಕಿ ಅದರಲ್ಲಿ 10 ಗೋಡಂಬಿನ ಫ್ರೈ ಮಾಡಿ, ಅದ್ರ ಜೊತೆಗೇನೆ 20 ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ಒಂದ್ ಕಪ್ ನಲ್ಲಿ ಎತ್ತಿಟ್ಕೊಳ್ಳೋಣ. ಇದಾದ್ಮೇಲೆ ಅದೇ ಕಡಾಯಿನಲ್ಲಿ 1/4 ಕೆಜಿ ಬಿಳಿ ರವೆ, ಅದರಲ್ಲೂ ನೈಸ್ ರವೆನ ಹಾಕಿ ಹುರ್ಕೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದರಲ್ಲಿ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕೋಣ. ಕೊಬ್ಬರಿ ಇದ್ರೆ ಇನ್ನೂ ಚಂದ, ಇಲ್ಲ ಅಂತಂದ್ರೆ ಡ್ರೈ ತೆಂಗಿನಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಟ್ರೇಗೆ ಈ ತರ ಹಾಕೋಣ. ಈಗ ಅದೇ ಕಡಾಯಿನಲ್ಲಿ 1/4 ಕೆಜಿ ಸಕ್ಕರೆನ ಹಾಕಿ ಸಕ್ಕರೆ ಮುಳುಗೋವರೆಗೆ ನೀರನ್ನ ಹಾಕಿ ಸಕ್ಕರೆ ಕರಗಿ ಚೆನ್ನಾಗಿ ಕುದಿಸಿ ಒಂದು ಕಂಬಿ ಪಾಕದ ಹದಕ್ಕೆ ಬಂದ್ಮೇಲೆ ಸ್ಟವ್ ನ ಲೋ ಫ್ಲೇಮ್ ನಲ್ಲಿ ಇಟ್ಟು ರೋಸ್ಟ್ ಮಾಡಿಟ್ಟಿರುವ ರವೆನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಫ್ರೈ ಮಾಡಿಟ್ಟಿರುವ ಗೋಡಂಬಿ ದ್ರಾಕ್ಷಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಟ್ರೇಗೆ ಇದನ್ನ ಹಾಕಿ ಸ್ವಲ್ಪ ಬಿಸಿ ಆರಿದ್ಮೇಲೆ ಈ ತರ ಲಡ್ಡುಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಒಂದ್ ವೇಳೆ ಇದು ಸ್ವಲ್ಪ ಡ್ರೈ ಆಗಿದ್ರೆ 1-2 ಸ್ಪೂನ್ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಲನ್ನ ಹಾಕದೆ ಮಾಡಿದ್ರೆ ತುಂಬಾ ದಿನಕ್ಕೆ ಕೆಡೋದಿಲ್ಲ. ಹಾಲನ್ನ ಹಾಕಿದ್ರೆ ಸ್ವಲ್ಪ ದಿನಗಳಲ್ಲಿ ಅದನ್ನ ಖಾಲಿ ಮಾಡ್ಬಿಡ್ಬೇಕು ಅಷ್ಟೇ, ಬೇರೇನಿಲ್ಲ. ಸೊ ಈ ದೀಪಾವಳಿಗೆ ಈ ರವಾ ಲಡ್ಡನ್ನ ನೀವು ಸಹ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.